ಎಸ್ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಹಲವಾರು ಚರ್ಚೆ ಮೂಡಿಸಿದಂತಹ ನಾಯಕತ್ವ ಬದಲಾವಣೆ ಇದೀಗ ಕೊನೆಯ ಹಂತಕ್ಕೆ ತಲುಪಿರುವಂಥದ್ದು. ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಸೂಕ್ತ ಎಂಬುದು ಕಾಂಗ್ರೆಸ್ ವಲಯದಲ್ಲಿ ಹೆಚ್ಚಾಗ್ತಾ ಇದೆ. ಒಂದೆಡೆ ನಾಯಕತ್ವ ಬದಲಾವಣೆ ಅಂತಿಮ ಹಂತಕ್ಕೆ ತಲುಪಿದ್ರೆ ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಸೂಕ್ತ ಎಂಬುದು ರಾಜಕೀಯ ವಲಯದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಕೆಪಿಸಿಸಿ ಸಾರಥ್ಯ ಯಾರಿಗೆ? ಹಲವಾರು ದಿನಗಳಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಕೈತಪ್ಪಿ ಹೋಗುತ್ತಾ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಗುತ್ತಾ ಕೆಪಿಸಿಸಿ ಪಟ್ಟ? ರಾಜಕೀಯ ವಲಯದಲ್ಲಿ ದಲಿತ ಕೋಟದ ಅಡಿಯಲ್ಲಿ ಪರಮೇಶ್ವರ್ಗೆ ಸ್ಥಾನ ನೀಡ್ತಾ ಇರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಪರಮೇಶ್ವರ್ ಓಲೈಕೆಗೆ ಹಾಗೆ ಹೈಕಮಾಂಡ್ ಮುಂದಾಗಿದೆಯಾ ಎಂಬ ಪ್ರಶ್ನೆ ಉಂಟಾಗ್ತಾ ಇರುವಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಗುತ್ತಾ ಕೆಪಿಸಿಸಿ ಪಟ್ಟ? ಪರಮೇಶ್ವರ್ ಓಲೈಕೆಗೆ ಹೈಕಮಾಂಡ್ ಮುಂದಾಗಿದ್ಯಾ? ದಲಿತರ ಓಲೈಕೆಗಾಗಿ ಪರಮೇಶ್ವರ್ಗೆ ಸಿಗುತ್ತಾ ಕೆಪಿಸಿಸಿ ಪಟ್ಟ? ಸಾಕಷ್ಟು ದಿನಗಳಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಈ ಕೆಪಿಸಿಸಿ ಪಟ್ಟಕ್ಕೆ ಹಲವು ಬುಲಾವನ್ನ ನೀಡಿದ್ರು. ಆದರೆ ಇದೀಗ ದಲಿತರ ಓಲೈಕೆಗಾಗಿ ಪರಮೇಶ್ವರ್ಗೆ ಕೆಪಿಸಿಸಿ ಪಟ್ಟ ಸಿಗುತ್ತಾ ಎಂಬ ಕುತೂಹಲ ಹೆಚ್ಚಾಗ್ತಾ ಇರುವಂಥದ್ದು. ಯಾಕಂದರೆ ಈ ಹಿಂದೆಯೂ ಕೂಡ ಯಾವಾಗ ಸಿಎಂ ಬದಲಾವಣೆ ಆಯಿತೋ ಆವಾಗಲೂ ಕೂಡ ಪರಮೇಶ್ವರ್ ಅವರು ಕೆಪಿಸಿಸಿ ಪಟ್ಟಕ್ಕೆ ಬರಬೇಕು ಎಂಬ ಕೂಗುಗಳು ಹೆಚ್ಚಾಗ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೆಪಿಸಿಸಿ ಪಟ್ಟವನ್ನು ಪರಮೇಶ್ವರ್ಗೆ ನೀಡುತ್ತಾ ಎಂಬ ಕುತೂಹಲ ಹೆಚ್ಚಾಗ್ತಾ ಇರುವಂಥದ್ದು. ದಲಿತರ ಓಲೈಕೆಗಾಗಿ ಪರಮೇಶ್ವರ್ಗೆ ಕೆಪಿಸಿಸಿ ಪಟ್ಟವನ್ನು ನೀಡ್ತಾರಾ ಹೈಕಮಾಂಡ್? ಸಂಪುಟದಲ್ಲೇ ಹಾಗೆ ಕೆಪಿಸಿಸಿ ಸ್ಥಾನಕ್ಕೂ ಲಾಭಿ ಮಾಡಿದಂತಹ ಜಾರಕಿಹೊಳಿಗೆ ಕೆಪಿಸಿಸಿ ಪಟ್ಟ ಸಿಗುತ್ತಾ ಇಲ್ವಾ ಎಂಬ ಪ್ರಶ್ನೆ ಉಂಟಾಗ್ತಾ ಇರುವಂಥದ್ದು. ಹೈಕಮಾಂಡ್ ಸಂಧಾನ ಸೂತ್ರವನ್ನು ಈಗಾಗಲೇ ರೆಡಿ ಮಾಡಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಕೆಪಿಸಿಸಿ ಸ್ಥಾನಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಬರ್ತಾರಾ ಅಥವಾ ಆ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಬರ್ತಾರಾ ಎಂಬ ಪ್ರಶ್ನೆಗಳು ಇದೀಗ ರಾಜಕೀಯ ವಲಯದಲ್ಲಿ ಹೆಚ್ಚಾಗ್ತಾ ಇದ್ದಾವೆ.